ಫೈನಲಿ 78 ವರ್ಷದ ಒಬ್ಬ ದುರ್ಬಲ ಗಾಂಧಿಯನ್ನು ಸಾಯಿಸೇ ಬಿಡ್ತಾನೆ. ತನ್ನ ಹುಟ್ಟಿನಿಂದ ಈತ ಒಬ್ಬ ಶಾಪಗ್ರಸ್ತ ಎಂದು ಭಾವಿಸಿ ಆತನ ಮನೆಯವರು ಒಂದು ಹೆಣ್ಣು ಮಗುವಾಗಿ ಬೆಳೆಸಿದ ಒಬ್ಬ ಬಾಲಕ ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಹೆಸರು ಮಾಡ್ತಾರೆ. ಆತನ ಹಿಂದೆ ನೆರಳಿನ ಹಾಗೆ ಇರುವಂತಹ ಗುಂಪಾದರೂ ಯಾವುದು ಮತ್ತು ಗಾಂಧೀಜಿಯವರನ್ನು ಕೊಲ್ಲೋದಕ್ಕೆ ನಡೆಸಿದ ಸಂಚಾದರೂ ಯಾವುದು, ಈ ಎಲ್ಲವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಪುಟ್ಟ ಪ್ರಯತ್ನ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಬಟ್ ಈ ಒಂದು ಹಿಸ್ಟಾರಿಕಲ್ ಎಕ್ಸೈಟ್ಮೆಂಟ್ ಕಥೆಗೆ ಸಾಗೋಣ. 1944 ಜುಲೈ ತಿಂಗಳಲ್ಲಿ ಪುಣೆಯ ಹತ್ತಿರದ ಪಚಗನಿ ಎಂಬ ಹಿಲ್ ಸ್ಟೇಷನ್ ಅಲ್ಲಿ ಕೆಲವೊಂದಷ್ಟು ಜನರು ಸೇರಿ ಒಂದು ಸಭೆಯನ್ನು ಮಾಡ್ತಿರ್ತಾರೆ. ಆಗ ತಾನೇ ಜೈಲಿಂದ ರಿಲೀಸ್ ಆದಂತಹ ಗಾಂಧೀಜಿಯವರು ಅದನ್ನೆಲ್ಲ ನೋಡ್ತಾ ಒಂದು ಕಡೆ ಕೂತಿರ್ತಾರೆ. ಎಕ್ಸಾಕ್ಟ್ ಆಗಿ ಅದೇ ಟೈಮಲ್ಲಿ ಇನ್ನೊಂದು ಗುಂಪು ಕೈಯಲ್ಲಿ ಕಪ್ಪು ಬಾವುಟಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗ್ತಾ ಅವ್ರ ಕಡೆನೇ ಬರ್ತಾ ಇರ್ತಾರೆ. ಸಡನ್ ಆಗಿ ಆ ಗುಂಪಲ್ಲಿದ್ದಂತಹ ಒಬ್ಬ ಯುವಕ ತನ್ನ ಹತ್ತಿರ ಇದ್ದಂತಹ ಚೂರಿಯನ್ನ ತೆಗೆದು ಗಾಂಧೀಜಿಯವರನ್ನೇ ಗುರಾಯಿಸಿಕೊಂಡು ಅವರನ್ನ ಕೊಲ್ಲೋದಕ್ಕಂತಾನೆ ಅವ್ರ ಕಡೆನೆ ಓಡಿ ಬರ್ತಾನೆ. ಇದನ್ನ ಗಮನಿಸಿದ ಆ ಸಭೆಯಲ್ಲಿದ್ದ ಜನರು ಅವನನ್ನ ಹೋಗಿ ಲಾಕ್ ಮಾಡಿ ಈ ಒಂದು ಅಪಾಯದಿಂದ ಪಾರ್ ಮಾಡ್ತಾರೆ. ಆದ್ರೆ ಇದನ್ನೆಲ್ಲ ಒಂದು ಆಶ್ಚರ್ಯದಿಂದ ನೋಡ್ತಾ ಇರುವಂತ ಗಾಂಧೀಜಿಯವರು ಆ ಬಾಲಕನನ್ನ ಕರೆದು ಅವನನ್ನ ಸಮಾಧಾನ ಮಾಡಿ ಅವನಿಗೆ ಏನ್ ಹೇಳ್ತಾರೆ ಗೊತ್ತಾ? ಮಗು, ಇಷ್ಟೊಂದು ಆಕ್ರೋಶ ಒಳ್ಳೇದಲ್ಲ, ಒಂದು ವಾರಗಳ ಕಾಲ ನೀನು ನನ್ನ ಜೊತೆ ಇರು, ನಾನು ನಿನ್ನನ್ನ ಬದಲಾಯಿಸ್ತೇನೆ ಅಂತ ಹೇಳ್ತಾರೆ. ಗಾಂಧೀಜಿಯವರು ಎಷ್ಟೊಂದು ಅಹಿಂಸವಾದಿ ಅಂತಂದ್ರೆ ತನ್ನನ್ನ ಕೊಲ್ಲಲು ಬಂದ ವ್ಯಕ್ತಿಯನ್ನ ತನ್ನ ಜೊತೆ ಇರು ಅಂತ ಹೇಳ್ತಾರೆ. ಆದ್ರೆ ಆ ಬಾಲಕ ಅವರ ಮಾತಿಗೆ ಒಪ್ಪದೆ, ಇಲ್ಲ ನನ್ನ ಕಡೆಯಿಂದ ಇದಾಗಲ್ಲ ಅಂತ ನಿರಾಕರಿಸಿ ಅಲ್ಲಿಂದ ಓಡ್ ಹೋಗ್ತಾನೆ. ಮೇ ಬಿ ಆ ಟೈಮಲ್ಲಿ ಗಾಂಧೀಜಿಯವರ ಮಾತಿಗೆ ಆ ಬಾಲಕ ಏನಾದ್ರೂ ಒಪ್ಪಿದ್ರೆ ಇತಿಹಾಸ ಇನ್ನೊಂದು ರೀತಿಯಲ್ಲಿ ಸೃಷ್ಟಿ ಆಗಬಹುದಿತ್ತು. ಹಾಗಾದ್ರೆ ಈ ಬಾಲಕ ಯಾರು? ಆತನೇ ನಾಥೂರಾಮ್ ಗೋಡ್ಸೆ. 1910ರಲ್ಲಿ ಪುಣೆಯ ಬಾರಾಮತಿಯಲ್ಲಿ ರಾಮಚಂದ್ರ ಎಂಬ ಹೆಸರಿನಲ್ಲಿ ಈತ ಹುಟ್ಟಾನೆ. ಮಿಸ್ಟರಿ ಏನಂದ್ರೆ ಈತ ಹುಟ್ಟೋಕಿನ್ನ ಮುಂಚೆ ಇವನ ಬೆನ್ನ ಹಿಂದೆ 4 ಜನ ಇವರ ಅಣ್ಣಂದರು ಯಾವುದೋ ಒಂದು ರೀಸನ್ ಇಂದ ಸಾವನ್ನಪ್ಪಿರ್ತಾರೆ. ಇದನ್ನೆಲ್ಲ ಗಮನಿಸಿದ ಅವನ ತಂದೆ ತಾಯಿ ನಮಗೆ ಗಂಡು ಮಕ್ಕಳೇ ಶಾಪ ಇರಬಹುದೇನೋ ಅಂತ ತಿಳಿದು ಈತನ ಹುಟ್ಟಿನಿಂದಲೂ ಇವನನ್ನ ಒಂದು ಹೆಣ್ಣು ಮಗುವಾಗಿ ಬೆಳೆಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಡ್ರೆಸ್ಸಿಂಗ್ ಸೆನ್ಸ್ ಇಂದ ಹಿಡಿದು ಮೂಗಿಗೆ ಒಂದು ರಿಂಗ್ ಅನ್ನ ಚುಚ್ಚಿ ರಾಮಚಂದ್ರ ಆಗಿರುವಂತ ಒಬ್ಬ ಬಾಲಕನನ್ನ ನಾಥೂರಾಮ್ ಗೋಡ್ಸೆ ಆಗಿ ಕನ್ವರ್ಟ್ ಮಾಡ್ತಾರೆ. ಈ ಒಂದು ವಿಚಿತ್ರ ಪಾಲನೆಯಿಂದ ಸಮಾಜದಲ್ಲಿ ಸಿಕ್ಕಾಪಟ್ಟೆ ಅಪಹಾಸ್ಯಗಳನ್ನ ಎದುರಿಸಿದ ಆ ಬಾಲಕನನ್ನ ಕೆ ಝಾ ಎಂಬ ಇತಿಹಾಸಕಾರರು ಗಾಂಧಿ ಅಸಾಸಿನ್ ಎಂಬ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಇದನ್ನ ಓದುವಂತಹ ಕುತೂಹಲ ಇದ್ದವರು ಗಾಂಧಿ ಅಸಾಸಿನ್ ಎಂಬ ಪುಸ್ತಕವನ್ನ ಓದಬಹುದು. ನಂತರ ಗೋಡ್ಸೆ ತನ್ನ 10ನೇ ಕ್ಲಾಸ್ ಅಲ್ಲಿ ಫೇಲ್ ಆಗಿ ಆಚೆ ಇರಬೇಕಾದ್ರೆ 1929ರಲ್ಲಿ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕೆಂಬ ದೊಡ್ಡ ಕನಸನ್ನು ಕಂಡಂತಹ, ಹಲವಾರು ಹೋರಾಟಗಳನ್ನ ಮಾಡಿದಂತಹ, ಹಲವಾರು ಪ್ರಚೋದನೆಗಳನ್ನ ಮಾಡ್ತಿರುವಂತಹ ಒಬ್ಬ ನಾಯಕನನ್ನ ಭೇಟಿ ಮಾಡ್ತಾರೆ. ಅವರೇ ವಿನಾಯಕ್ ದಾಮೋದರ್ ಸಾವರ್ಕರ್. ಅವರ ಹಿಂದೂ ರಾಷ್ಟ್ರದ ಕನಸು, ಅವರ ಒಂದೊಂದು ತತ್ವಗಳು, ಅವರ ಒಂದೊಂದು ಮಾತುಗಳು ಕೂಡ ಗೋಡ್ಸೆ ಅವರನ್ನ ಒಂದು ಮ್ಯಾಗ್ನೆಟ್ ರೀತಿಯಲ್ಲಿ ಅವರ ಕಡೆ ಆಕರ್ಷಣೆಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವರಿಬ್ಬರಲ್ಲೂ ಒಂದು ಮೇಜರ್ ಪಾಯಿಂಟ್ ಏನ್ ಗೊತ್ತಾ? ಇವರಿಬ್ಬರೂ ಸಹ ಚಿತ್ಪಾವನ್ ಬ್ರಾಹ್ಮಣ ಕುಲದವರಾಗಿರ್ತಾರೆ. ಇದನ್ನೆಲ್ಲ ಗಮನಿಸಿದ ಗೋಡ್ಸೆ ಇವರೇ ನನ್ನ ಮಾರ್ಗದರ್ಶಕರು, ಇವರೇ ನನ್ನ ಗುರುಗಳು ಅಂತ ಮನಸ್ಸಲ್ಲಿ ಫಿಕ್ಸ್ ಆಗಿಬಿಡ್ತಾನೆ. ಇವರ ಒಂದು ಮಾರ್ಗದರ್ಶನದಂತೆ 1930ರ ದಶಕದಲ್ಲಿ ಆರ್ಯ ಸಮಾಜ, RSS ಹಾಗೆ ಹಿಂದೂ ಮಹಾಸಭೆಗಳಂತಹ ಸಭೆಗಳಿಗೆ ಜಾಯಿನ್ ಕೂಡ ಆಗ್ತಾನೆ. ಆ ಸಭೆಗಳಲ್ಲಿ ಅಹಿಂಸವಾದಿಯಾದಂತಹ ಗಾಂಧೀಜಿಯವರು ದೇಶದಲ್ಲಿರುವಂತಹ ಯುವಕರನ್ನೆಲ್ಲ ದುರ್ಬಲ ಮಾಡ್ತಿದ್ದಾರೆ, ಹಿಂದೂಗಳಿಗೆ ಇರುವಂತಹ ಹಿಂದೂ ಹಕ್ಕುಗಳನ್ನೆಲ್ಲ ಕಿತ್ಕೊಳ್ತಿದ್ದಾರೆ ಅಂತ ಎಲ್ಲ ತಿಳಿದು, ಯಾಕಂದ್ರೆ ವಿಭಜನೆಯ ಸಂದರ್ಭದಲ್ಲಿ ಗಾಂಧೀಜಿಯವರು ಜಿನ್ನಾ ಅವರನ್ನ ಪ್ರಧಾನಿ ಆಗೋದಕ್ಕೆ ಹೇಳಿರ್ತಾರಲ್ಲ, ಇವುಗಳನ್ನೆಲ್ಲ ತೀವ್ರವಾಗಿ ತಲೆಗೆ ಹಾಕಿಕೊಂಡಂತಹ ಗೋಡ್ಸೆ ತನ್ನ ಒಂದು ಅಗ್ರಣಿ ಪತ್ರಿಕೆಯನ್ನ 1929ರಲ್ಲಿ ಹಿಂದೂ ರಾಷ್ಟ್ರ ಅಂತ ಬದಲಾವಣೆ ಮಾಡ್ತಾನೆ. ಅಂಡ್ ಆ ಪತ್ರಿಕೆಗಳಲ್ಲಿ ಅಹಿಂಸವಾದಿಯಾದಂತಹ ಗಾಂಧೀಜಿಯವರ ಬಗ್ಗೆ ತೀವ್ರವಾಗಿ ಟೀಕೆಗೆ ಗುರಿಯಾಗುವಂತಹ ಬರಹಗಳ ಮೂಲಕ ಆರ್ಟಿಕಲ್ ಅನ್ನ ಬರೆದು, ಅಂಡ್ ಆ ಪತ್ರಿಕೆಗಳಲ್ಲಿ ಅಹಿಂಸವಾದಿಯಾದಂತಹ ಗಾಂಧೀಜಿಯವರ ಬಗ್ಗೆ ತೀವ್ರವಾಗಿ ಟೀಕೆ ಮಾಡ್ತಾ ಅವ್ರಿಗೆ ಇನ್ಸಲ್ಟ್ ಆಗೋ ರೀತಿಯಲ್ಲಿ ಆರ್ಟಿಕಲ್ ಅನ್ನ ಬರೆದು ಸ್ಪ್ರೆಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಲ್ಲಿ ಗಾಂಧಿ ಆತ್ಮಹತ್ಯೆ ಮಾಡಿಕೊಳ್ಳಲಿ ಎಂಬ ಆರ್ಟಿಕಲ್ ತುಂಬಾ ಪ್ರಸಿದ್ಧಿ ಆಗುತ್ತೆ. ಒಟ್ಟಾಗಿ ಅವನ ಉದ್ದೇಶ ತುಂಬಾ ಫಾಲೋವರ್ಸ್ ಅನ್ನ ಹೊಂದಿರುವ ಗಾಂಧೀಜಿಯವರನ್ನ ಜನರ ಕಣ್ಣಲ್ಲಿ ಕೆಟ್ಟದಾಗಿ ಬಿಂಬಿಸೋದಾಗಿರುತ್ತೆ. ಆದ್ರೆ ಆ ಟೈಮಲ್ಲಿ ಗಾಂಧೀಜಿಯವರನ್ನ ಅರ್ಧಕ್ಕಿಂತ ಹೆಚ್ಚು ಜನರು ಒಬ್ಬ ಹೀರೋ ಅನ್ನಾಗಿ ಟ್ರೀಟ್ ಮಾಡ್ತಿರ್ತಾರೆ. ನಂತರ ಗೋಡ್ಸೆ ಇದ್ಯಾವುದು ವರ್ಕ್ ಆಗಲ್ಲ ಅಂತ ತಿಳಿದು ನಾನೇ ಹಿಂದೂ ನಾಯಕ ಅಂತ ಬಿಂಬಿಸ್ಕೊಂಡು ನಾರಾಯಣ್ ಆಪ್ಟೆ ಮತ್ತು ಗೋಡ್ಸೆ ಅವರು ಇಬ್ಬರೂ ಸೇರಿ ಒಂದು ಹಿಂದೂ ರಾಷ್ಟ್ರದಳವನ್ನ ನಿರ್ಮಾಣ ಮಾಡ್ತಾರೆ. ಆ ಒಂದು ರಾಷ್ಟ್ರದಳಕ್ಕೆ ವಿಷ್ಣುರಾಮ್ ಕರ್ಕರೆ, ಮದನ್ ಲಾಲ್ ಪಾವಾ, ದಿಗಂಬರ್ ಬಡ್ಗೆ
ಮುಂತಾದವರು ಆ ಒಂದು ರಾಷ್ಟ್ರದಳಕ್ಕೆ ಜಾಯಿನ್ ಆಗ್ತಾರೆ. ಅವರಿಗೆಲ್ಲ ಒಂದೊಂದು ವಿಶೇಷವಾದ ಪಾತ್ರವನ್ನ ಕೊಟ್ಟು ತನ್ನ ಒಂದು ಟೀಮ್ ಅನ್ನ ಬಲಿಷ್ಠ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಗೋಡ್ಸೆ ಅವರು. ಅಂದಿನಿಂದ ಗಾಂಧೀಜಿಯವರನ್ನ ಕೊಲ್ಲೋದಕ್ಕೆ ಎಲ್ಲರೂ ಸೇರಿ ಒಂದು ಪ್ರೀ ಪ್ಲಾನ್ ಅನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಮೇನ್ ಥಿಂಗ್, ಈ ಟೀಮ್ ಅನ್ನ ಕಿಂಗ್ ಪಿನ್ ಆಗಿ ಲೀಡ್ ಮಾಡೋರು ಸಾವರ್ಕರ್ ಆಗಿರ್ತಾರೆ. ನಂತರ ಪ್ಲಾನ್ ಮಾಡಿದ್ರೆ ಸಾಕಾಗಲ್ಲ, ಇದಕ್ಕೆ ತಕ್ಕ ಆಯುಧಗಳು ಬೇಕು, ಶಸ್ತ್ರಾಸ್ತ್ರಗಳು ಬೇಕು. ಹಾಗೆ ನಾರಾಯಣ್ ಬಡ್ಗೆ ಅವರ ಸಹಾಯದಿಂದ ಸ್ಟೇನ್ ಗನ್, ರಿವಾಲ್ವರ್, ಗ್ರೆನೇಡ್ಗಳಂತಹ ಸ್ಫೋಟಕ ವಸ್ತುಗಳನ್ನ ಪರ್ಚೇಸ್ ಮಾಡ್ತಾರೆ. ಆದ್ರೆ ಅವುಗಳನ್ನೆಲ್ಲ ಸೇಫ್ ಆಗಿ ಇಡೋದಕ್ಕೆ ಇವರು ಆಯ್ಕೆ ಮಾಡಿಕೊಂಡಿರುವಂತಹ ಜಾಗ ಯಾವುದು ಗೊತ್ತಾ? ನಮ್ಮ ಹಿಂದೂ ದೇವಾಲಯಗಳು. ಅವುಗಳನ್ನ ತರೋದಕ್ಕಾಗ್ಲಿ ಇಡೋದಕ್ಕಾಗ್ಲಿ ದೇವಾಲಯದ ಒಳಗಡೆ ಹೋದ್ರೆ ಯಾವ ಒಬ್ಬ ವ್ಯಕ್ತಿಗೂ ಕೂಡ ಡೌಟ್ ಬರೋದಿಲ್ಲ ಅನ್ನೋ ರೀಸನ್ಗೆ ದೇವಾಲಯವನ್ನ ಆಯ್ಕೆ ಮಾಡ್ಕೊತಾರೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಕಾಡ್ತದೆ, ಧರ್ಮವನ್ನು ರಕ್ಷಣೆ ಮಾಡುವಂತವರೇ ಧರ್ಮಸ್ಥಳಗಳಲ್ಲಿ ಈ ತರ ಮಾಡಬಹುದೇ? ನಂತರ ಇವರ ಒಂದು ಪ್ಲಾನ್ ಪ್ರಕಾರ 1948 ಜನವರಿ 20ರಲ್ಲಿ ಮದನ್ ಲಾಲ್ ಭಾವಾಗೆ ಗಾಂಧೀಜಿಯವರು ಕರೆಕ್ಟ್ ಆಗಿ ಪ್ರಾರ್ಥನಾ ಸಭೆಯಿಂದ ಆಚೆ ಬರಬೇಕಾದ್ರೆ ಸುತ್ತಮುತ್ತ ನೀನು ಬಾಂಬನ್ನ ಸಿಡಿಸು, ಜನ ಎಲ್ಲ ದಿಕ್ಕಪಾಲಾದ ಟೈಮಲ್ಲಿ ನಾವು ಕರೆಕ್ಟ್ ಆಗಿ ಗಾಂಧೀಜಿಯವರಿಗೆ ಗುಂಡು ಹಾಕ್ತೇವೆ ಅಂತ ಹೇಳ್ಬಿಟ್ಟು ಅದೇ ತರ ಮಾಡೇ ಬಿಡ್ತಾರೆ. ಆದ್ರೆ ಪಾಪ ಲಾಸ್ಟ್ ಮೂಮೆಂಟ್ ಅಲ್ಲಿ ದಿಗಂಬರ್ ಬಡ್ಗೆ ಅವರು ಹೆದರ್ಕೊಂಡು ತನ್ನ ಕೈಯಲ್ಲಿರುವಂತಹ ರಿವಾಲ್ವರ್ ಅನ್ನು ಅಲ್ಲೇ ಇದ್ದಂತಹ ಒಂದು ರಿಕ್ಷಾದ ಸೀಟ್ ಕೆಳಗೆ ಮುಚ್ಚಿಟ್ಬಿಡ್ತಾರೆ. ಈ ಒಂದು ರೀಸನ್ ಇಂದ ಗಾಂಧೀಜಿಯವರು ಮತ್ತೆ ಸೆಕೆಂಡ್ ಟೈಮ್ ಪ್ರಾಣಾಪಾಯದಿಂದ ಪಾರಾಗಿ ಮದನ್ ಲಾಲ್ ಭಾವ ಅವರ ಬಂಧನ ಆಗಿಬಿಡುತ್ತೆ. ಅಲ್ಲಿದ್ದಂತಹ ಜನರು ಸಿಕ್ಕಾಪಟ್ಟೆ ಆಕ್ರೋಶಗೊಂಡು ಮದನ್ ಲಾಲ್ ಭಾವ ಅವರನ್ನ ತಿನ್ನುವ ರೀತಿಯಲ್ಲಿ ನೋಡ್ತಾ ಇರ್ತಾರೆ. ಆದ್ರೆ ಗಾಂಧೀಜಿಯವರು ಆ ಸಮಯದಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಆತನನ್ನ ಯಾರು ದ್ವೇಷಿಸಬೇಡಿ, ಅವನು ನನ್ನ ತಮ್ಮನ ತರ ಅಂತ ಹೇಳ್ತಾರೆ. ನೋಡಿ ಎಷ್ಟೊಂದು ಅಹಿಂಸವಾದಿ ಇರ್ತಾರಲ್ಲ ಮಹಾತ್ಮ ಗಾಂಧೀಜಿಯವರು. ಅವರ ಈ ಒಂದು ಪ್ಲಾನ್ ಫ್ಲಾಪ್ ಆದ ನಂತರ ಸ್ವತಃ ಗೋಡ್ಸೆನೆ ನಾನೇ ಗಾಂಧೀಜಿಯವರನ್ನ ಗುಂಡಿಟ್ಟು ಕೊಲ್ತೇನೆ ಅಂತ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಜನವರಿ 30ರ ಹೊತ್ತಿಗೆ ಆಸ್ ಇಟ್ ಈಸ್ ಗಾಂಧೀಜಿಯ ಪ್ರಾರ್ಥನೆಯ ಸ್ಥಳವಾದಂತಹ ಬಿರ್ಲಾ ಹೌಸ್ಗೆ ಅವರ ಮೊಮ್ಮಕ್ಕಳಾದಂತಹ ಮನು ಮತ್ತೆ ಅಭಾ ಅವರ ಭುಜವನ್ನ ಹಿಡಿದು ಬರಬೇಕಾದ್ರೆ ಕಾಲಿಗೆ ಬಿದ್ದು ನಮಸ್ಕರಿಸುವ ಒಂದು ನೆಪದಲ್ಲಿ ಅವರ ಹತ್ತಿರ ಹೋಗಿ ತನ್ನ ಹತ್ತಿರ ಇದ್ದಂತಹ ಪಿಸ್ತೂಲ್ ಅನ್ನ ತೆಗೆದು ಒಂಚೂರು ಟೈಮ್ ಅನ್ನ ಕೊಡದೆ 3 ಸಾರಿ ಗುಂಡು ಹಾರಿಸ್ಬಿಡ್ತಾರೆ. ದಿಕ್ಕಾಪಾಲಾದ ಜನರು ಕುಸಿದು ಬಿದ್ದಂತಹ ಗಾಂಧೀಜಿಯವರ ಬಾಯಲ್ಲಿ ಬಂದಂತಹ ಕೊನೆಯ ಪದವೇ ಹೇ ರಾಮ್, ಹೇ ರಾಮ್. ಘಟನೆಯನ್ನ ತಿಳಿದು ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರು ಅವರು ದೇಶದ ಜನಕ್ಕೆ ಕೂಗಿ ಹೇಳ್ತಾರೆ, ನಮ್ಮ ಜೀವನದ ಬೆಳಕು ಆರಿ ಹೋಯಿತು. ಇದನ್ನ ಕೇಳಿದಂತಹ ಜನತೆ ಸಿಕ್ಕಾಪಟ್ಟೆ ಆಕ್ರೋಶಗೊಂಡು RSS ಮತ್ತೆ ಹಿಂದೂ ಮಹಾಸಭೆಗಳಿಗೆ ಸಡನ್ ಆಗಿ ದಾಳಿಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಿಕ್ಕ ಕಚೇರಿಗಳಿಗೆ ಬೆಂಕಿಯನ್ನು ಹಚ್ಚೋದಕ್ಕೆ ಪ್ರಯತ್ನ ಪಡ್ತಾರೆ. ಗೋಡ್ಸೆ ಮತ್ತು ನಾರಾಯಣ್ ಅಪ್ಟೆ ಇಬ್ರು ಸೇರಿ ಕಂಡಂತಹ ಹಿಂದೂ ನಾಯಕನ ಕನಸು ಅಪೋಸ್ ಆಗಿ ಜನರ ಕಣ್ಣಲ್ಲಿ ಒಬ್ಬ ವಿಲನ್ ಆಗಿ ಕನ್ವರ್ಟ್ ಆಗ್ತಾರೆ. ಈ ಹತ್ಯೆಗೆ ಕಾರಣ ಆದ ಎಲ್ಲರನ್ನು ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿದ ಮೇಲೆ ಗೋಡ್ಸೆ ಅವರ ಬಾಯಲ್ಲಿ ಬಂದಂತಹ ಮಾತು, ಆ ಒಂದು ವಿಭಜನೆಯ ಕಾರಣದಿಂದ ನಾನು ಅವರನ್ನು ಹತ್ಯೆ ಮಾಡಿದೆ. ಆದ್ರೆ ಪ್ರತಿಯೊಬ್ಬರ ಸ್ಟೇಟ್ಮೆಂಟ್ ಕೂಡ ಡಿಫ್ರೆಂಟ್ ಆಗಿ ಇರೋದ್ರಿಂದ ಗೋಡ್ಸೆ ಮತ್ತು ನಾರಾಯಣ್ ಅಪ್ಟೆ ಇಬ್ಬರಿಗೆ ಮರಣದಂಡ ಶಿಕ್ಷೆಯನ್ನ ಕೊಡ್ತಾರೆ. ಉಳಿದ ಎಲ್ಲ ಜನರಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಡ್ತಾರೆ. ಆದ್ರೆ ಕಿಂಗ್ ಪಿನ್ ಆಗಿರುವಂತಹ ಸಾವರ್ಕರ್ ಮಾತ್ರ ಸಾಕ್ಷಿಗಳ ಕೊರತೆಯಿಂದ ರಿಲೀಸ್ ಆಗ್ತಾರೆ. ಇತಿಹಾಸ ಹೇಳೋ ಪ್ರಕಾರ ಗೋಡ್ಸೆ ತನ್ನ ಕೊನೆಯ ದಿನಗಳಲ್ಲಿ ತುಂಬಾ ಪಶ್ಚಾತ್ತಾಪ ಪಟ್ಟು ನನಗೆ ಮತ್ತೊಂದು ಅವಕಾಶ ಸಿಕ್ಕರೆ ಶಾಂತಿ ಮತ್ತು ಸೇವೆಗಾಗಿ ಬದುಕುತ್ತಿದ್ದೆ ಅಂತ ಹೇಳಿದ್ರಂತೆ. ಆದ್ರೆ ಕೆಲವೊಂದು ಇತಿಹಾಸಕಾರರು ಇವರೆಲ್ಲ ಸೇರಿ ಗಾಂಧೀಜಿಯವರನ್ನ ಕೊಂದ್ರು, ಆದರೆ ಇವರ ಆದರ್ಶಗಳನ್ನ ಶಾಶ್ವತವಾಗಿ ಉಳಿಸಿ ಹೋದ್ರು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಊಹಿಸಿಕೊಳ್ಳಬಹುದಾದಂತ ಒಂದು ಮಾತು, ಇಷ್ಟೊಂದು ಅಹಿಂಸವಾದಿಯಾದಂತಹ ಗಾಂಧೀಜಿಯವರು ಬೈ ಚಾನ್ಸ್ ಆ ಹತ್ಯೆಯಿಂದ ಪಾರಾಗಿದ್ರೆ ಇವರ ಒಂದು ಮರಣದಂಡನೆಯ ಶಿಕ್ಷೆಯನ್ನು ಕೂಡ ತಪ್ಪಿಸ್ತಿದ್ರೆ